ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಪ್ರಯಾಗರಾಜ್ ತ್ರಿವೇಣಿ ಸಂಗಮದಿಂದ ನಿಮಗೆ ಜ್ಯೋತಿಷ್ಯ ಕಾರ್ಯಕ್ರಮವನ್ನ ನಾನು ನಿಮಗೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ. ನಿಮಗೆ ಆಶೀರ್ವಾದಗಳು ಸಿಗಲಿ ಅನ್ನುವಂತಹ ದೃಷ್ಟಿಯಿಂದ ಈ ವಿಚಾರವನ್ನೆಲ್ಲ ತಿಳಿಸ್ತಾ ಇದ್ದೀನಿ. ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. 2ನೇ ತಾರೀಕು ಡಿಸೆಂಬರ್ 2024ರಿಂದ 8 ಡಿಸೆಂಬರ್ 2024 ವಾರ ಭವಿಷ್ಯ ಕಾರ್ಯಕ್ರಮ. ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ಈ ವಾರ ನಿಮ್ಮ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರ ತಿಳಿಸ್ತೀನಿ. ಈ ವಾರ ಯಾರು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹಣ ಹೂಡಿಕೆ ಮಾಡಬೇಕು ಅಂತ ಆಸಕ್ತಿ ಇದೆ ಅಂತವ್ರ ಬಗ್ಗೆ ಭವಿಷ್ಯ ಏನು ಅಂದ್ರೆ, ಈ ವಾರ ಸ್ಟಾಕ್ ಮಾರ್ಕೆಟ್ ಅಪ್ ಟ್ರೆಂಡ್, ಇಷ್ಟು ದಿವಸ ಡೌನ್ ಟ್ರೆಂಡ್ ಅಲ್ಲಿ ಇತ್ತು, ಕ್ರಾಶ್ ಏನಾಗಿಲ್ಲ, ಮಾರ್ಕೆಟ್ 10% ಕರೆಕ್ಷನ್ ಆಗಿತ್ತು. ಈಗ ಮಾರ್ಕೆಟ್ ಅಪ್ ಟ್ರೆಂಡ್ ಅಲ್ಲಿ ಈ ವಾರ ಹೋಗುವ ಸಾಧ್ಯತೆಗಳು ಅತಿ ಹೆಚ್ಚಾಗಿ ಗ್ರಹಗತಿಗಳು ನಕ್ಷತ್ರ ತಿಳಿಸ್ತಾ ಇದೆ. 2/12/2024ರಿಂದ 8/12/2024 ಹೇಗಿದೆ ಫಲಾನುಫಲ? ಯಾಕಂದ್ರೆ 2ನೇ ತಾರೀಕು 12/2024 ಶುಕ್ರ ರಾಶಿ ಪರಿವರ್ತನೆ, ಧನು ರಾಶಿಯಿಂದ ಮಕರ ರಾಶಿಗೆ. 6/12/2024 ಮಂಗಳ ಗ್ರಹ ವಕ್ರಿ ಆಗ್ತಾನೆ. ಮಂಗಳ ಗ್ರಹ ಪುಷ್ಯ ನಕ್ಷತ್ರದಲ್ಲಿ ವಕ್ರಿ. ಕರ್ಕಾಟಕ ರಾಶಿಯಲ್ಲಿ ಮಂಗಳ ಗ್ರಹ ನೀಚನಾಗಿದ್ದಾನೆ. ನೋಡೋಣ ಗ್ರಹಗಳು ಮತ್ತು ನಕ್ಷತ್ರಗಳು ಈ ವಾರ ನಿಮಗೆ ಏನೇನು ಫಲಾನುಫಲ ಕೊಡ್ತಾರೆ ಅನ್ನುವಂಥ ವಿಚಾರವನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆಲ್ಲ ತಿಳಿಸ್ಕೊಡ್ತಿದ್ದೀನಿ. ಪ್ರಿಯ ವೀಕ್ಷಕರೇ, ನೀವೆಲ್ಲ ನನ್ನ ಚಾನಲ್ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ, ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಕೆಳಗಡೆ ಶೇರ್ ಬಟನ್ ಇದೆ. ನೀವೆಲ್ಲ ಸೋಷಿಯಲ್ ಮೀಡಿಯಾಗಳಿರ್ತೀರಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನ ಶೇರ್ ಮಾಡೋದನ್ನ ಮರಿಬೇಡಿ. 6/12/2024 ಮಂಗಳ ಗ್ರಹ ವಕ್ರಿಯಾಗುವಂಥದ್ದು. ಕೆಲವರು ಹೇಳ್ತಾರೆ ಗುರುಜಿನ ಹತ್ರ ಡೇಟ್ ಆಫ್ ಬರ್ತ್ ಇಲ್ಲ ಅಂತೀರಾ. ಅಂತವರು ಹಸ್ತ ಸಾಮುದ್ರಿಕ ಶಾಸ್ತ್ರ ಮುಖಾಂತರ ಭವಿಷ್ಯ ತಿಳ್ಕೋಬಹುದು. ಇಲ್ಲ ಮುಖ ನೋಡಿ ಹೇಳುವಂತ ಶಾಸ್ತ್ರ ಮುಖ ಸಾಮುದ್ರಿಕ ಶಾಸ್ತ್ರ. ಹಸ್ತ ಸಾಮುದ್ರಿಕ ಪಾಮಿಸ್ಟ್ರಿ ಅಂತಾರೆ, ಮುಖ ಸಾಮುದ್ರಿಕ ಶಾಸ್ತ್ರವನ್ನ ಫೇಸ್ ರೀಡಿಂಗ್ ಅಂತಾರೆ. ಅದರಿಂದನೂ ಕೂಡ ನೀವು ನಿಮ್ಮ ಭವಿಷ್ಯವನ್ನ ತಿಳ್ಕೋಬಹುದು. ಈ ವಾರ ಚಂದ್ರ ಜ್ಯೇಷ್ಠ ನಕ್ಷತ್ರ, ಮೂಲ, ಪೂರ್ವಾಷಾಢ, ಉತ್ತರಾಷಾಢ, ಶ್ರವಣ, ಧನಿಷ್ಠ ಮತ್ತು ಶತಭಿಷ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗುತ್ತೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುತ್ತೆ ನಿಮ್ಮ ಜನ್ಮ ನಕ್ಷತ್ರ ಯಾವುದು ಅಂತ. ಹಾಗಾದ್ರೆ ನಿಮ್ಮ ಜನ್ಮ ನಕ್ಷತ್ರಗಳ ಅನುಸಾರ ಯಾವ ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅನ್ನೋದು ತಿಳ್ಕೋಬಹುದು. ನಿಮ್ಮ ಜನ್ಮ ನಕ್ಷತ್ರ ದೇವಸ್ಥಾನಗಳಲ್ಲಿ ಪುರೋಹಿತರಿಗೆ ನೀವು ತಿಳಿಸ್ತಾ ಇರ್ತೀರ. ನಾನು ಟೈಮ್ ಸ್ಟ್ಯಾಂಪ್ನು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ವಿಡಿಯೋ ಡಿಸ್ಕ್ರಿಪ್ಷನ್ ನಿಮಗೆ ಸಿಗುತ್ತೆ. ಟೈಮ್ ಸ್ಟ್ಯಾಂಪ್ನು ಕೂಡ ನೀವು ನೋಡ್ಕೋಬಹುದು. ಈಗ ರಾಶಿ ಚಕ್ರದಲ್ಲಿ 12 ರಾಶಿಗಳನ್ನ ಒಂದೊಂದಾಗಿ ನಾನು ನಿಮ್ಮ ಭವಿಷ್ಯವನ್ನ ತಿಳಿಸ್ತಾ ಹೋಗ್ತೀನಿ. ರಾಶಿ ಚಕ್ರದಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಯಾರು ಮೇಷರಾಶಿ ಜಾತಕರಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 2ನೇ ತಾರೀಕಿಂದ 8ನೇ ತಾರೀಕು ಡಿಸೆಂಬರ್ 2024 ಮೇಷರಾಶಿ ಭವಿಷ್ಯ. ಹಾಗಾದ್ರೆ ಮೇಷರಾಶಿಯವರಿಗೆ ಹೇಗಿದೆ ಫಲಾನುಫಲ? ನಿಮಗೆ ಶುಕ್ರ ಸಪ್ತಮಾಧಿಪತಿ, ಧನಾಧಿಪತಿ, ದಶಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಉದ್ಯೋಗದಲ್ಲಿ ಸಮಸ್ಯೆ. ಕೆಲವರು ಕೆಲಸವನ್ನ ಕಳ್ಕೋಬಹುದು, ಉದ್ಯೋಗದಲ್ಲಿ ಬೇಜಾರಾಗ್ಬೋದು, ಪ್ರೊಫೆಷನಲ್ ವೈಸ್ ಚೆನ್ನಾಗಿರಲ್ಲ. ಹಾಗಾದ್ರೆ ಎಷ್ಟು ದಿನ ಶುಭ ಎಷ್ಟು ದಿನ ಅಶುಭ ಅಂದಾಗ ಮೇಷರಾಶಿಯವರಿಗೆ ಸೋಮವಾರ, ಮಂಗಳವಾರ, ಬುಧವಾರ ಮಕ್ಕಳ ಜೊತೆ ವಿವಾದ ಉಂಟಾಗುತ್ತೆ, ಟೈಮ್ ಚೆನ್ನಾಗಿರಲ್ಲ. ವ್ಯಾಪಾರಸ್ಥರು ವ್ಯಾಪಾರ ಮಾಡ್ಬೇಕಾದ್ರೆ ಬಹಳ ಎಚ್ಚರ, ವ್ಯಾಪಾರ ನಷ್ಟ ಆಗ್ಬೋದು. ಧನಮೂಲಂ ಇದಂ ಜಗತ್, ಧನ ನಷ್ಟ ಆಗ್ಬೋದು, ಎಚ್ಚರ.
ಆದ್ರೆ ವಾರದ ಕೊನೆ 4 ದಿನ ಸೋಮವಾರ, ಮಂಗಳವಾರ, ಬುಧವಾರ ಬಿಟ್ರೆ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಮೇಷರಾಶಿಯವರಿಗೆ ಟೈಮ್ ಬಹಳ ಉತ್ತಮವಾಗಿರುತ್ತೆ. ಧೈರ್ಯ ಹೆಚ್ಚಾಗುತ್ತೆ. ಧೈರ್ಯ ವಸತೆ ಲಕ್ಷ್ಮಿ. ಬಿಸ್ನೆಸ್ ಮಾಡೋರಿಗೆ ಧೈರ್ಯ ಇದ್ರೆ ತಾನೇ ಸಕ್ಸಸ್ ಆಗೋದು. ಅಧಿಕಾರ ಪ್ರಾಪ್ತಿಯಾಗುತ್ತೆ. ತಾವು ಮಾಡುವಂತ ಸೇವೆಯಲ್ಲಿ ಪ್ರಮೋಷನ್ ಸಿಗುತ್ತೆ. ಅವಿವಾಹಿತರಿಗೆ ವಿವಾಹ ಭಾಗ್ಯ ಉಂಟಾಗುತ್ತೆ. ಉತ್ತಮವಾದ ಆರೋಗ್ಯ ಪ್ರಾಪ್ತಿಯಾಗುತ್ತೆ. ಸ್ನೇಹಿತರ ಭೇಟಿ ಉಂಟಾಗುತ್ತೆ. ಹೀಗೆ ಮೇಷರಾಶಿಯವರಿಗೆ ವಾರದ ಕೊನೆ 4 ದಿನ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಹಾಗಾದ್ರೆ ಗುರುಜಿ ಏನ್ ಪರಿಹಾರ ಮಾಡ್ಕೋಬೇಕು ಮೇಷರಾಶಿ ಜಾತಕರು ಅಂದಾಗ, ಓಂ ರುದ್ರಾಯ ನಮಃ, ರುದ್ರಾಭಿಷೇಕ ಮಾಡಿಸ್ಬೇಕು. ಓಂ ರುದ್ರಾಯ ನಮಃ ಅನ್ನುವಂಥ ಮಂತ್ರ ಜಪವನ್ನ ನೀವು ಮಾಡೋದನ್ನ ಮರಿಬೇಡಿ. ಪ್ರಿಯ ವೀಕ್ಷಕರೇ, ಇನ್ನ ರಾಶಿ ಚಕ್ರದಲ್ಲಿ 2ನೇ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ವೃಷಭ ರಾಶಿಯವರು ಕಾಯ್ತಾ ಇದ್ದೀರಲ್ವಾ, ನಮ್ ಗುರುಜಿ ಏನ್ ಭವಿಷ್ಯ ಹೇಳ್ತಾರೆ ಅಂತ ಕಾಯ್ತಾ ಇದ್ದೀರಿ. ಹಾಗಾದ್ರೆ ವೃಷಭ ರಾಶಿಯವರಿಗೆ ಈ ವಾರ ಯಾವ ರೀತಿ ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅನ್ನೋಂಥ ವಿಚಾರ ತಿಳಿಸ್ತೀನಿ. ಈಗ ಬೃಹಸ್ಪತಿ ರೋಹಿಣಿ ನಕ್ಷತ್ರದಲ್ಲಿ ಸಂಚಾರ ಆಗ್ತಾ ಇದ್ದಾರೆ. ಜನ್ಮ ಗುರು ತೊಂದರೆ ಅನ್ನೋದು ಇದ್ದೇ ಇರುತ್ತೆ. ಸಪ್ತಮದಲ್ಲಿ ಸೂರ್ಯ ಮತ್ತು ಬುಧ, ಪಂಚಮಾಧಿಪತಿ ಸಪ್ತಮದಲ್ಲಿ ಸಂಚಾರ ಆಗ್ಬೇಕಾದ್ರೆ ಸ್ವಲ್ಪ ಪ್ರೇಮ ವಿವಾಹದಲ್ಲಿ ಅಥವಾ ಲವ್ ಲೈಫ್ ಅಲ್ಲಿ ಯಾರು ಪ್ರೇಮ ವಿವಾಹ ಮಾಡ್ಕೊಂಡಿದ್ದೀರಿ ಅಂಥವ್ರಿಗೆಲ್ಲ ಸ್ವಲ್ಪ ಸಮಸ್ಯೆಗಳು ಉಂಟಾಗ್ಬೋದು. ವಿವಾಹ ಜೀವನದಲ್ಲಿ ಸಂತೋಷ ಇಲ್ದಂಗಾಗ್ಬೋದು. ಕೆಲವರಿಗೆ ಟೆಂಪರವರಿ ಸಪರೇಷನ್ ಅಥವಾ ಪರ್ಮನೆಂಟ್ ಸಪರೇಷನ್ ಕೂಡ ಉಂಟಾಗುವ ಸಾಧ್ಯತೆ ಇದೆ. ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲೂ ಕೂಡ ತೊಂದರೆಗಳಾಗುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಆಗ ವೃಷಭ ರಾಶಿಯವರಿಗೆ ಈ ವಾರ 5 ದಿನ ಟೈಮ್ ಚೆನ್ನಾಗಿಲ್ಲ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಯಾವುದೇ ಶುಭ ಕಾರ್ಯಗಳನ್ನ ಮಾಡಬೇಡಿ. ಆರಂಭಿಸಿದರೆ ವಾದ ವಿವಾದಗಳಾಗುತ್ತೆ. ನೀವು ಪುರುಷರಾಗಿದ್ದರೆ ನಿಮ್ಮ ಪತ್ನಿಯ ಜೊತೆ ವಿವಾದ, ನೀವು ಸ್ತ್ರೀ ಜಾತಕರಾಗಿದ್ದರೆ ನಿಮ್ಮ ಪತಿಯ ಜೊತೆ ವಿವಾದ. ಕೋಪ ಬೇಡ. ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋ ವಿನಯನಾಶನಃ. ಕೋಪ ಅನ್ನೋದೇನಾಗುತ್ತೆ, ನಮ್ಮಲ್ಲಿರುವಂತಹ ಪ್ರೀತಿಯನ್ನ ನಾಶ ಮಾಡುತ್ತೆ. ನಾನು ಅಂತ ಅಹಂಕಾರ ಪಟ್ಟರೆ ನಮ್ಮಲ್ಲಿರುವಂತಹ ವಿನಯ ನಾಶ ಆಗುತ್ತೆ. ಅನಾರೋಗ್ಯ ಉಂಟಾಗ್ಬೋದು. ಹೆಲ್ತ್ ಈಸ್ ವೆಲ್ತ್. ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಿ. ಆರೋಗ್ಯಂ ಪರಮಂ ಭಾಗ್ಯಂ ಸ್ವಸ್ಥಯಂ ಸರ್ವರ್ಥ ಸಾಧನಂ. ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಳೋಕ್ಕೋಸ್ಕರ ದಿನ ವಾಕ್ ಮಾಡಿ. ಖರ್ಚು ಜಾಸ್ತಿ ಆಗ್ಬೋದು. ಅಡ್ಡಿಗಳು ಉಂಟಾಗುವ ಸಾಧ್ಯತೆ ಇದೆ ವೃಷಭ ರಾಶಿ ಜಾತಕರಿಗೆ. ಇನ್ನು ವಾರದ ಕೊನೆ 2 ದಿನ ಶನಿವಾರ, ಭಾನುವಾರ ಅಧಿಕಾರ ಪಡಿತೀರಿ, ಉಲ್ಲಾಸವಾಗಿರ್ತೀರಿ. ಸಂತೋಷ ಅನ್ನೋದು ನಿಮ್ಮ ಜೀವನದಲ್ಲಿ ಉಕ್ಕುತ್ತೆ. ಪ್ರಮೋಷನ್ ಸಿಗುತ್ತೆ. ಧೈರ್ಯ ಹೆಚ್ಚಾಗುತ್ತೆ. ಧೈರ್ಯವೇ ವಸತೆ ಲಕ್ಷ್ಮಿ. ಧೈರ್ಯ ಇರೋರೇ ಬಿಸ್ನೆಸ್ ಮಾಡೋದು, ಹಣ ಹೂಡಿಕೆ ಮಾಡೋದು ಅಲ್ವಾ. ಭಯ ಪಟ್ರೆ ನಾವು ಬಿಸ್ನೆಸ್ ಮಾಡೋಕ್ಕಾಗುತ್ತಾ? ದುಡ್ಡು ದುಡಿಯಕ್ಕಾಗತ್ತಾ ಅಲ್ವಾ? ಬಂಡವಾಳ ಹಾಕಿದ್ರೆ ತಾನೇ ದುಡ್ಡು ಬರೋದು. ಈ ತರ ವಾರದ ಕೊನೆ 2 ದಿನ ವೃಷಭ ರಾಶಿಯವರಿಗೆ ತುಂಬಾ ಸಮಯ ಅನ್ನೋದು ಉತ್ತಮವಾಗಿದೆ. ಇನ್ನು ರಾಶಿ ಚಕ್ರದಲ್ಲಿ 3ನೇ ರಾಶಿಯೇ ಮಿಥುನ ರಾಶಿ. ಮಿಥುನ ರಾಶಿಯವರು ಕಾಯ್ತಾ ಇದ್ದೀರಲ್ಲ, ಗುರುಜಿ ಏನ್ ಭವಿಷ್ಯವನ್ನ ಹೇಳ್ತಾರೆ ಅಂತ ನೋಡೋಣ. ಮಿಥುನ ರಾಶಿಯವರಿಗೆ ಯಾವ ರೀತಿ ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅನ್ನೋದನ್ನ ತಿಳಿಸ್ತೀನಿ. ಮಿಥುನ ರಾಶಿಗೆ ಶುಕ್ರ ಅಷ್ಟಮ ಭಾವದಲ್ಲಿ ಸಂಚಾರ ಆಗ್ತಾನೆ. ಪಾರ್ಟ್ನರ್ಶಿಪ್ ಇಂದ ಧನ ಪ್ರಾಪ್ತಿಯಾಗುತ್ತೆ. ನೀವು ಪುರುಷರಾಗಿದ್ರೆ ಪತ್ನಿಯ ಕುಟುಂಬದಿಂದ ಧನ ಪ್ರಾಪ್ತಿಯಾಗುತ್ತೆ. ನೀವು ಸ್ತ್ರೀ ಜಾತಕರಾಗಿದ್ರೆ ಪತಿಯ ಕುಟುಂಬದಿಂದ ಧನ ಪ್ರಾಪ್ತಿಯಾಗುವಂತ ಯೋಗ ಉಂಟಾಗುತ್ತೆ. ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲೂ ಕೂಡ ಧನ ಲಾಭ ಆಗುತ್ತೆ. ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಲ್ಲೂ ಕೂಡ ಒಳ್ಳೆ ಲಾಭವನ್ನ ಮಾಡ್ತೀರಿ. ಸ್ವಲ್ಪ ಕಟುವಾಗಿ ಮಾತಾಡಬೇಡಿ. ಮಾತು ಬಲ್ಲವನಿಗೆ ಜಗಳವಿಲ್ಲ. ಆದ್ರಿಂದ ಮಿಥುನ ರಾಶಿಯವರು ಮಾತಾಡ್ಬೇಕಾದ್ರೆ ಬಹಳ ಜಾಗ್ರತೆಯನ್ನ ಈ ವಾರ ವಹಿಸಿ ಅಂತ ಹೇಳ್ದ. ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ, ಸೋಮವಾರ, ಮಂಗಳವಾರ, ಬುಧವಾರ ವಾಣಿಜ್ಯ ವ್ಯಾಪಾರಗಳಲ್ಲಿ ಲಾಭ ಉಂಟಾಗುತ್ತೆ. ಅನ್ನಹಿ ಪೂರ್ಣ ಬ್ರಹ್ಮ. ರುಚಿಯಾದಂತ ಆಹಾರ ಪಾನೀಯಗಳನ್ನು ಸೇವನೆ ಮಾಡ್ತೀರಿ. ಗೌರವ ಸನ್ಮಾನಗಳು ಪ್ರಾಪ್ತಿಯಾಗುತ್ತೆ. ಸೋಮವಾರ, ಮಂಗಳವಾರ, ಬುಧವಾರ. ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರನ ಆರೋಗ್ಯ ಚೆನ್ನಾಗಿರಲ್ಲ ಅಥವಾ ಅಜೀರ್ಣ ಆಗ್ಬೋದು. ಪೈಲ್ಸ್ ರೋಗ ಇರೋರು ಬಹಳ ಎಚ್ಚರ. ಆತಂಕ ಉಂಟಾಗುವಂಥದ್ದು, ಕಷ್ಟಗಳು ಉಂಟಾಗುವಂಥದ್ದು,
ವ್ಯಾಪಾರದಲ್ಲಿ ನಷ್ಟ ಆಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಮಿಥುನ ರಾಶಿಯವರು ವಾರದ ಕೊನೆ 4 ದಿನ ಎಚ್ಚರ. ಹಾಗಾದ್ರೆ ಮಿಥುನ ರಾಶಿ ಜಾತಕರು, ಓಂ ಕಾಲಕಾಲಾಯ ನಮಃ. ಎಲ್ಲಾ ಕಾಲಗಳಲ್ಲೂ ಶಿವ ಇರ್ತಾನೆ. ಕಾಲರ ಕಾಲ ಮಹಾಕಾಲ ಈಶ್ವರ ಆಗಿದ್ದಾನೆ. ಈ ಮಂತ್ರ ಜಪ ಮಾಡ್ತಾ ಕಾಲಭೈರವನ ದರ್ಶನ ಮಾಡಿ ಒಳ್ಳೇದಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ ಕಾಯ್ತಾ ಇದ್ದೀರಲ್ವಾ ಗುರುಜಿ ಏನ್ ಭವಿಷ್ಯ ಹೇಳ್ತಾರೆ ಅಂತ. ಹಾಗಾದ್ರೆ ಕರ್ಕಾಟಕ ರಾಶಿ ಭವಿಷ್ಯ 2ನೇ ತಾರೀಕು ಡಿಸೆಂಬರ್ 2024ರಿಂದ 8ನೇ ತಾರೀಕು ಡಿಸೆಂಬರ್ 2024 ಕಟಕ ರಾಶಿ ಭವಿಷ್ಯ. ಕಟಕ ರಾಶಿಯವರಿಗೆ ಜನ್ಮ ರಾಶಿಯಲ್ಲಿ ಮಂಗಳ ವಕ್ರಿ. ಕೋಪ ಕಲಹಗಳು ಬೇಡ, ಆತಂಕವನ್ನ ಪಡಬೇಡಿ. ಸಪ್ತಮದಲ್ಲಿ ಶುಕ್ರ ಸಂಚಾರ ಆಗ್ಬೇಕಾದ್ರೆ ಇತರರ ದಾಂಪತ್ಯ ಜೀವನದಲ್ಲಿ ಪ್ರವೇಶ ನೀವು ಮಾಡಿದ್ರೆ ನಿಮ್ಮ ಘನತೆಗೆ ತೊಂದರೆ ಆಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಆಯುಷ್ಯಕಾರಕ ಶನಿ ಅಷ್ಟಮದಲ್ಲಿ ಸಂಚಾರ ಆಗೋದ್ರಿಂದ ಆಯುಷ್ ವೃದ್ಧಿ ಆಗುತ್ತೆ, ಆದ್ರೆ ಆರೋಗ್ಯ ಸಮಸ್ಯೆ ಅನ್ನೋದು ನಿಮಗೆ ಕಾಡುತ್ತೆ. ರಕ್ತ ಸಂಬಂಧಪಟ್ಟಂತ ತೊಂದರೆಗಳು ಕೂಡ ಉಂಟಾಗಬಹುದು. ಆದ್ರೆ ಈ ವಾರದ ಮೊದಲು 5 ದಿನ ನಿಮ್ಗೆ ಟೈಮ್ ತುಂಬಾ ಚೆನ್ನಾಗಿರುತ್ತೆ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ನಿಮ್ಗಿರುವಂತ ವ್ಯಾಧಿಗಳು ನಿವಾರಣೆ ಆಗುತ್ತೆ. ಶಾಂತಿಯುತವಾದ ಗೃಹ ಜೀವನ ನಡೆಸ್ತೀರಿ. ಹೊಸ ಸ್ನೇಹ ಸಿಗುತ್ತೆ. ಸರ್ಕಾರದ ವ್ಯವಹಾರಗಳಿಂದ ಲಾಭ ಆಗುತ್ತೆ. ತಾವು ಮಾಡ್ತಿರುವಂತ ವೃತ್ತಿಯಿಂದನೂ ಕೂಡ ಲಾಭ ಆಗುತ್ತೆ. ವಾರದ ಕೊನೆ 2 ದಿನ ಶನಿವಾರ, ಭಾನುವಾರ ಟೈಮ್ ಚೆನ್ನಾಗಿರಲ್ಲ. ನೀವು ವಿವಾಹ ಆಗಿದ್ದರೆ ಪತಿ ಪತ್ನಿ ವಿವಾದ, ಕೋಪ ಮತ್ತೆ ಕಲಹಗಳು, ಕೋಪ ಕಲಹದಿಂದ ಬಾಂಧವ್ಯಗಳು ಕೆಟ್ಟೋಗುವಂಥದ್ದು. ಅದಕ್ಕೆ ಕರ್ಕಾಟಕ ರಾಶಿಯವರು ವಾರದ ಕೊನೆ 2 ದಿನ ಸ್ವಲ್ಪ ಜಾಗ್ರತೆಯನ್ನ ವಹಿಸಿ ಅಂತ ಹೇಳ್ತಾ, ಓಂ ವೀರಭದ್ರಾಯ ನಮಃ ಅನ್ನುವಂತಹ ಮಂತ್ರವನ್ನು ಜಪ ಮಾಡಿ ವೀರಭದ್ರನಿಗೆ ವಿಭೂತಿಯಿಂದ ಪೂಜೆ ಮಾಡಿದ್ರೆ ನಿಮ್ಗೆ ಒಳ್ಳೇದಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 5ನೇ ರಾಶಿಯೇ ಸಿಂಹ ರಾಶಿ. ಹಾಗಾದ್ರೆ ಸಿಂಹ ರಾಶಿಯವರು ಕಾಯ್ತಾ ಇದ್ದೀರಲ್ವಾ ಗುರುಜಿ ಏನ್ ಭವಿಷ್ಯವನ್ನ ಹೇಳ್ತಾರೆ ಅಂತ. ಸಿಂಹ ರಾಶಿಯವರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 2ನೇ ತಾರೀಕು ಡಿಸೆಂಬರ್ ಇಂದ 8ನೇ ತಾರೀಕು ಡಿಸೆಂಬರ್ 2024 ಸಿಂಹ ರಾಶಿ ಭವಿಷ್ಯ. ಸಿಂಹ ರಾಶಿಗೆ ಶುಕ್ರ 6ನೇ ಮನೆಯಲ್ಲಿ ಸಂಚಾರ ಆಗ್ತಾನೆ. 2/12/2024 ಸ್ವಲ್ಪ ಎಚ್ಚರವಾಗಿರ್ಬೇಕು ಸಿಂಹ ರಾಶಿ ಜಾತಕರು. ಯಾವುದೇ ಒಂದು ಸ್ತ್ರೀಯಿಂದ ಅಪಮಾನಗಳಾಗ್ಬೋದು, ಸ್ತ್ರೀ ಶತ್ರುವಿಂದ ತೊಂದರೆಗಳು ಕೂಡ ಆಗುವ ಸಾಧ್ಯತೆ ಇದೆ. ಮಾನಸಿಕವಾಗಿ ಸ್ಟ್ರಾಂಗ್ ಆಗಿರಕ್ಕೆ ಯೋಚನೆ ಮಾಡಿ. ಯಾವ ನಡೆದೋಯ್ತೋ ಹಳೆ ಘಟನೆಗಳನ್ನೇ ಯೋಚನೆ ಮಾಡೋದನ್ನ ಸಿಂಹ ರಾಶಿಯವರು ಕಡಿಮೆ ಮಾಡ್ಕೋಬೇಕು ಅಂತ ಹೇಳ್ತಾ, ವ್ಯಯಭಾವದಲ್ಲಿ ಮಂಗಳ ವಕ್ರಿಯಾಗಿರೋದ್ರಿಂದ ನೀವು ಉಲ್ಲಾಸವಾಗಿರ್ತೀರಿ. ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರುವ ಸಾಧ್ಯತೆ ಇದೆ. ಬೆಡ್ ಕಂಫರ್ಟ್ ಸಿಗುವ ಸಾಧ್ಯತೆ ಇದೆ. ಸಿಂಹ ರಾಶಿಯವರಿಗೆ ಸೋಮವಾರ, ಮಂಗಳವಾರ, ಬುಧವಾರ ವ್ಯರ್ಥ ಖರ್ಚುಗಳು, ಪ್ರಯಾಣಗಳಲ್ಲಿ ಅಪಘಾತ, ಮಕ್ಕಳಿಗೆ ಅನಾರೋಗ್ಯ ಉಂಟಾಗುವ ಸಾಧ್ಯತೆ ಇದೆ. ಸೋಮವಾರ, ಮಂಗಳವಾರ, ಬುಧವಾರ ಬಿಟ್ಟರೆ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಉತ್ತಮವಾದ ಆಹಾರ. ಅನ್ನಹಿ ಪೂರ್ಣ ಬ್ರಹ್ಮ. ಉತ್ತಮವಾದ ಆಹಾರ ತಿನ್ನೋಕು ಯೋಗ ಇರಬೇಕು. ವಸ್ತ್ರಗಳು, ಮಾನಸಿಕವಾಗಿ ಸಂತೋಷ, ವ್ಯಾಪಾರದಲ್ಲೂ ಕೂಡ ಅಭಿವೃದ್ಧಿಯಾಗತ್ತೆ ಸಿಂಹ ರಾಶಿ ಜಾತಕರಿಗೆ. ಹಾಗಾದರೆ ಸಿಂಹ ರಾಶಿ ಜಾತಕರು ಓಂ ಶಿವಾಯ ನಮಃ ಪಂಚಾಕ್ಷರಿ ಮಂತ್ರ ಓಂ ಶಿವಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ಪಂಚಾಮೃತ ಅಭಿಷೇಕವನ್ನು ಶಿವನಿಗೆ ಮಾಡಿಸಿ ಸಿಂಹ ರಾಶಿಯವರಿಗೆ ಒಳ್ಳೆ ಫಲ ಅನ್ನೋದು ಈ ವಾರ ಪ್ರಾಪ್ತಿಯಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 6ನೇ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮ 2ನೇ ತಾರೀಕು ಡಿಸೆಂಬರ್ ಇಂದ 8ನೇ ತಾರೀಕು ಡಿಸೆಂಬರ್ 2024 ಕನ್ಯಾ ರಾಶಿ ಭವಿಷ್ಯ. ಕನ್ಯಾ ರಾಶಿಯವರು ಕಾಯ್ತಾ ಇದ್ದೀರಲ್ವಾ ಗುರುಜಿ ಏನ್ ಭವಿಷ್ಯವನ್ನ ಹೇಳ್ತಾರೆ ಅಂತ. ನಿಮ್ಮ ರಾಶಿಯಿಂದ 5ನೇ ಮನೆಯಲ್ಲಿ ಶುಕ್ರ ಸಂಚಾರ ಆಗ್ತಾ ಇದ್ದಾನೆ. ನೀವು ಕಲಾತ್ಮಕ ಬುದ್ಧಿಯನ್ನ ಉಪಯೋಗಿಸ್ತೀರಿ. ಆರ್ಟಿಸ್ಟ್ಗಳಿಗೆಲ್ಲ ಬಹಳ ಉತ್ತಮವಾದಂತಹ ಸಮಯ. ಸಿನಿಮಾ ಆಕ್ಟರ್ಸ್, ಫ್ಯಾಷನ್ ಡಿಸೈನರ್ಸ್, ಮಾಡೆಲ್ಗಳಿಗೆಲ್ಲ ಒಳ್ಳೆ ಧನಲಾಭ ಆಗುತ್ತೆ.
ಬಟ್ಟೆ ವ್ಯಾಪಾರಸ್ಥರಿಗೂ ಕೂಡ ಒಳ್ಳೆ ಧನಲಾಭ ಆಗುತ್ತೆ. ತಾವು ಓದಿದಂತ ವಿದ್ಯೆಯಿಂದ ನಿಮಗೆ ಧನಲಾಭ ಆಗುವ ಸಾಧ್ಯತೆಗಳಿದೆ ಕನ್ಯಾ ರಾಶಿ ಜಾತಕರಿಗೆ. ಆದ್ರೆ ವಾರದ ಮೊದಲು 5 ದಿನ ಟೈಮ್ ಚೆನ್ನಾಗಿರಲ್ಲ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ. ಆಗ ಕನ್ಯಾ ರಾಶಿಯವರಿಗೆ ಮಾನಸಿಕವಾಗಿ ಹಿಂಸೆ ಇರುತ್ತೆ. ಮೊದಲು 5 ದಿವಸ ನಿದ್ರಾಭಂಗ. ಫೋನ್ ಹತ್ರ ಇಟ್ಕೋಬೇಡಿ, ಫೋನು ಏರೋಪ್ಲೇನ್ ಮೋಡಲ್ಲಿ ಹಾಕೊಳ್ಳಿ. ನಿದ್ರಾಭಂಗ ಉಂಟಾಗ್ಬೋದು. ಯಾರಾದ್ರೂ ಒಂದಿನ ಮಾತಾಡ್ಬಿಟ್ರೆ ಅದೇ ಕೊರಿತಾ ಇರ್ತಾರೆ, ನಿದ್ದೆ ಬರಲ್ಲ. ವಾಹನಗಳಿಂದ ತೊಂದರೆ, ಬೇಸರ, ಪ್ರಯತ್ನಗಳಲ್ಲಿ ಸೋಲು, ಇನ್ನು ಕೆಲವರಿಗೆ ಗರ್ಭಪಾತ ಆಗುವ ಸಾಧ್ಯತೆ ಇದೆ. ಇನ್ನು ವಾರದ ಕೊನೆ 2 ದಿನ ಶನಿವಾರ, ಭಾನುವಾರ ಗೃಹದಲ್ಲಿ ಶಾಂತಿ, ಶತ್ರುಗಳನ್ನ ನೀವು ಸೋಲಿಸ್ತೀರಿ, ಧನಲಾಭ ಆಗುತ್ತೆ. ಹಾಗಾದ್ರೆ ಕನ್ಯಾ ರಾಶಿಯವರು ಈ ವಾರ ಏನಂತ ಮಂತ್ರ ಜಪ ಮಾಡಬೇಕು ಅಂದಾಗ, ಓಂ ತ್ರಿಲೋಕೇಶಾಯ ನಮಃ, 3 ಲೋಕಕ್ಕೂ ತಂದೆ ಈಶ್ವರ. ಈ ಮಂತ್ರ ಜಪ ಮಾಡ್ತಾ ಶಿವನಿಗೆ ಅಭಿಷೇಕ, ಗಂಗಾಜಲ ಅಭಿಷೇಕ ಮಾಡಿ ಕನ್ಯಾ ರಾಶಿಯವರಿಗೆ ಒಳ್ಳೆ ಫಲ ಪ್ರಾಪ್ತಿಯಾಗುತ್ತೆ. ಇನ್ನ ರಾಶಿ ಚಕ್ರದಲ್ಲಿ ಸಪ್ತಮ ರಾಶಿ, ಯಾರ್ಯಾರು ತುಲಾ ರಾಶಿ ಜಾತಕರಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 2 ಡಿಸೆಂಬರ್ 2024ರಿಂದ 8 ಡಿಸೆಂಬರ್ 2024 ತುಲಾ ರಾಶಿ ಭವಿಷ್ಯ. ತುಲಾ ರಾಶಿ ಅಧಿಪತಿಯಾದಂತ ಶುಕ್ರ ಚತುರ್ಥ ಭಾವದಲ್ಲಿ ಸಂಚಾರ. ಅವಾಗ ಏನಾಗುತ್ತೆ, ನಿಮ್ಗೆ ವಾಹನಗಳು ಖರೀದಿ ಮಾಡಬೇಕು, ತಾಯಿ ಸುಖವಾಗಿರ್ತಾರೆ, ತಾಯಿಯಿಂದ ಎಲ್ಲಾ ರೀತಿಯ ಅನುಕೂಲ ಅನ್ನೋದು ನಿಮ್ಗೆ ಪ್ರಾಪ್ತಿಯಾಗುತ್ತೆ, ಸುಖ ಪ್ರಾಪ್ತಿಯಾಗುತ್ತೆ, ನಿಮ್ಮ ಮನೋಕಾಮನೆಗಳು ಪೂರ್ಣ ಆಗುತ್ತೆ, ವಾಹನಗಳಿಂದ ಲಾಭ ಬರುತ್ತೆ, ಮನೆಗಳಿಂದ ಲಾಭ ಬರುತ್ತೆ, ಭೂಮಿಯಿಂದ ಲಾಭ ಬರುತ್ತೆ. ರಿಯಲ್ ಎಸ್ಟೇಟ್ ವ್ಯಾಪಾರಸ್ಥರಿಗೆ ಈ ವಾರ ಬಹಳ ಉತ್ತಮವಾಗಿದೆ. ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಮಾಡೋರ್ಗೂ ಕೂಡ ಈ ವಾರ ಬಹಳ ಉತ್ತಮವಾದಂತಹ ಫಲ ಅನ್ನೋದು ಪ್ರಾಪ್ತಿಯಾಗುತ್ತೆ. ಹಾಗಾದ್ರೆ ತುಲಾ ರಾಶಿಯವರಿಗೆ ಸೋಮವಾರ, ಮಂಗಳವಾರ, ಬುಧವಾರ ಧನಲಾಭ, ಧನಮೂಲಂ ಇದಂ ಜಗತ್, ಉತ್ತಮವಾದ ಕೀರ್ತಿ, ಧೈರ್ಯ ಹೆಚ್ಚಾಗುತ್ತೆ, ಉತ್ತಮವಾದ ನೆರೆಹೊರೆ ಅನ್ನೋದು ನಿಮಗೆ ಪ್ರಾಪ್ತಿಯಾಗುತ್ತೆ. ಆದ್ರೆ ವಾರದ ಕೊನೆ 4 ದಿನ ಸೋಮವಾರ, ಮಂಗಳವಾರ, ಬುಧವಾರ ಬಿಟ್ರೆ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ತಾಯಿ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ, ವಾಹನಗಳಿಂದ ತೊಂದರೆ ಆಗುತ್ತೆ, ಅಥವಾ ಗ್ಯಾಸ್ಟ್ರಿಕ್ ಉಂಟಾಗುವ ಸಾಧ್ಯತೆಗಳು ಕೂಡ ಇದೆ. ಅದಕ್ಕೆ ಯಾವ ಜಾಗದಲ್ಲಿ ಇರ್ತೀರಿ ಅಂತಹ ಆಹಾರವನ್ನು ಸೇವನೆ ಮಾಡಬೇಕು. ಪ್ರಕೃತಿಗೆ ಸರಿಯಾದಂತಹ ಆಹಾರವನ್ನು ಸೇವನೆ ಮಾಡಿ. ಫ್ರಿಜ್ಜಲ್ಲಿರುವಂತಹ ಆಹಾರವನ್ನ ತಿನ್ಬೇಡಿ ತುಲಾ ರಾಶಿ ಜಾತಕರು. ಹಾಗಾದ್ರೆ ತುಲಾ ರಾಶಿ ಜಾತಕರು ಈ ವಾರ ಏನು ಪರಿಹಾರ ಮಾಡ್ಕೋಬೇಕು? ಹಸುವಿನ ಹಾಲಿನಿಂದ ಅಭಿಷೇಕ ಮಾಡ್ತಾ ಓಂ ಅವ್ಯಕ್ತಾಯ ನಮಃ, ಭಗವಂತ ಕಣ್ಣು ಕಾಣಿಸ್ತಾನ? ಕಾಣಲ್ಲ, ಅವ್ಯಕ್ತ. ಅದಕ್ಕೆ ಓಂ ಅವ್ಯಕ್ತಾಯ ನಮಃ ಅಂತೇಳಿ ಶಿವನಿಗೆ ನೀವು ಜಪ ಮಾಡಿದ್ರೆ ನಿಮಗೆ ಒಳ್ಳೆ ಫಲ ಅನ್ನೋದು ಪ್ರಾಪ್ತಿಯಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ ಅಷ್ಟಮ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 2ನೇ ತಾರೀಕು ಡಿಸೆಂಬರ್ 2024ರಿಂದ 8 ಡಿಸೆಂಬರ್ 2024 ವೃಶ್ಚಿಕ ರಾಶಿ ಭವಿಷ್ಯ. ನಿಮ್ಮ ಜನ್ಮ ರಾಶಿಯಲ್ಲಿ ಸೂರ್ಯ, ನಿಮ್ಮ ಜನ್ಮ ರಾಶಿಯಲ್ಲಿ ಬುಧ ಸಂಚಾರ, ಆರೋಗ್ಯ ಸಮಸ್ಯೆ ಬೇಗ ಉಂಟಾಗುವ ಸಾಧ್ಯತೆ ಇದೆ. ಶುಕ್ರ 3ನೇ ಮನೆಯಲ್ಲಿ ಸಂಚಾರ ಆಗ್ತಿರೋದ್ರಿಂದ ಜಯ ವಿಜಯ ಪ್ರಾಪ್ತಿಯಾಗುವಂಥದ್ದು, ಚಿಕ್ಕ ಸಹೋದರ ಸಹೋದರಿಯರಿಂದ ನಿಮಗೆ ಅನುಕೂಲ ಆಗುವಂಥದ್ದು, ಅದರಲ್ಲೂ ತಂಗಿ ಅಂತ ಇದ್ರೆ ಅವರಿಂದ ಅನುಕೂಲ. ಕಮ್ಯುನಿಕೇಶನ್ ಇಂಡಸ್ಟ್ರಿಗಳಲ್ಲಿ ಯಾರಿದ್ದೀರಿ ಅವರೆಲ್ಲರಿಗೂ ಕೂಡ ಒಳ್ಳೆ ಸಮಯ. ಯಾವುದೇ ಇರ್ಬೋದು, ಸ್ಯಾಮ್ಸಂಗ್ ಇರ್ಬೋದು, ಇನ್ನು ಯಾವುದೇ ಟೆಲಿಫೋನ್ ಡಿಪಾರ್ಟ್ಮೆಂಟ್ ಇರ್ಬೋದು, ಜಿಯೋ ಇರ್ಬೋದು, ಎಲ್ಲರೂ ಕೆಲಸ ಮಾಡ್ತಾ ಇರಿ, ಏರ್ಟೆಲ್ ಇರ್ಬೋದು, ಎಲ್ಲರಿಗೂ ಕೂಡ ಕಮ್ಯುನಿಕೇಶನ್, ಪೋಸ್ಟ್ ಆಫೀಸಲ್ಲಿ ಕೆಲಸ ಮಾಡೋರ್ಗೂ ಒಳ್ಳೆ ಟೈಮು. ಆದ್ರೆ ಸೋಮವಾರ, ಮಂಗಳವಾರ, ಬುಧವಾರ ಯಾರ ಜೊತೆಗೂ ವಾದ ವಿವಾದ ಮಾಡ್ಕೋಬೇಡಿ, ವಾಗ್ವಾದ ಹೆಚ್ಚಾಗುತ್ತೆ. ಸ್ತ್ರೀಯಿಂದ, ಅದರಲ್ಲೂ ಶತ್ರುಗಳಿಂದ ಅಪಮಾನ ಅಥವಾ ಸ್ತ್ರೀಯಿಂದ ಅಪಮಾನ, ಕಣ್ಣುಗಳ ತೊಂದರೆ, ಕುಟುಂಬದಲ್ಲಿ ದುಃಖದ ವಾತಾವರಣ ಉಂಟಾಗುತ್ತೆ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಟೈಮ್ ಚೆನ್ನಾಗಿರುತ್ತೆ.
ಧೈರ್ಯಂ ಸರ್ವರ್ಥ ಸಾಧನಂ, ಧೈರ್ಯ ಹೆಚ್ಚಾಗುತ್ತೆ. ಒಡವೆಗಳು ತಗೊಂತೀರಿ, ಉತ್ತಮ ವಸ್ತ್ರವನ್ನ ಹಾಕೊಂತೀರಿ, ಮಾನಸಿಕವಾದ ನೆಮ್ಮದಿ ನಿಮಗೆ ಪ್ರಾಪ್ತಿಯಾಗುತ್ತೆ. ಮತ್ತೆ ವಾರದ ಕೊನೆ 2 ದಿನ ಶನಿವಾರ ಭಾನುವಾರ ತಾಯಿ ಆರೋಗ್ಯದಲ್ಲಿ ವ್ಯತ್ಯಾಸ, ನಿದ್ರಾಭಂಗ, ಎದೆಯಲ್ಲಿ ತೊಂದರೆ, ಈ ರೀತಿ ವಿಚಿತ್ರವಾದಂತಹ ಫಲ ನಿಮಗೆ ಈ ವಾರ ವೃಶ್ಚಿಕ ರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ. ಈ ವಾರದಲ್ಲಿ ಒಟ್ಟು 5 ದಿನ ವೃಶ್ಚಿಕ ರಾಶಿ ಜಾತಕರು ಎಚ್ಚರ ಅನ್ನುವಂಥ ವಿಚಾರ ತಿಳಿಸ್ತಾ, ಪ್ರಿಯ ವೀಕ್ಷಕರೇ, ಈ ವಾರ ನೀವೇನ್ ಪರಿಹಾರ ಮಾಡ್ಕೋಬೇಕು ಅಂದಾಗ ಓಂ ಸರ್ವಜ್ಞಾಯ ನಮಃ ಅಂತೇಳಿ ಮಂತ್ರ ಜಪ ಮಾಡ್ತಾ ಶಿವನಿಗೆ ಅಭಿಷೇಕವನ್ನ ಮಾಡಿ ಒಳ್ಳೇದಾಗತ್ತೆ. ಇನ್ನು ರಾಶಿ ಚಕ್ರದಲ್ಲಿ 9ನೇ ರಾಶಿ, 9ನೇ ರಾಶಿಯೇ ಧನಸ್ಸು ರಾಶಿ. ಧನಸ್ಸು ರಾಶಿಯವರು ಕಾಯ್ತಾ ಇದ್ದೀರಲ್ವಾ, ಗುರುಜಿ ಏನ್ ಫಲಾನುಫಲ ಹೇಳ್ತಾರೆ ಅಂತ. ಬುಧ ವ್ಯಯಭಾವ, ಶುಕ್ರ 2ನೇ ಮನೆ ಏನ್ ಮಾಡ್ತಾರೆ, ನಿಮ್ಮ ಮನೆ ಕುಟುಂಬ ಸುಖವಾಗಿರುತ್ತೆ. ಯಾರ ಸಂಗೀತಗಾರರಿಗೆ ಉತ್ತಮ ಧನ ಪ್ರಾಪ್ತಿಯಾಗುತ್ತೆ. ಭರತನಾಟ್ಯಂ ಮಾಡುವಂಥವ್ರು, ಸಂಗೀತಗಾರರು, ಫ್ಯಾಷನ್ ಡಿಸೈನರ್, ಆಮೇಲೆ ಬಟ್ಟೆ ವ್ಯಾಪಾರಸ್ಥರು, ವಾಣಿಜ್ಯ ವ್ಯಾಪಾರಗಳಲ್ಲೆಲ್ಲ ಲಾಭ ಆಗುತ್ತೆ ಧನಸ್ಸು ರಾಶಿ ಜಾತಕರಿಗೆ ಈ ವಾರ. ಆದ್ರೆ ಸ್ವಲ್ಪ ವ್ಯಯ ಯಾವ್ದ್ರಲ್ಲಾಗುತ್ತೆ, 6ನೇ ಮನೆ ಅಧಿಪತಿ 12ರಲ್ಲಿ, ಲಾಭಾಧಿಪತಿ 12ರಲ್ಲಿ, ಬಂದಂತ ಹಣ ಒಂದಲ್ಲ ಒಂದು ರೀತಿಯಲ್ಲಿ ಖರ್ಚು ಕೂಡ ಆಗುತ್ತೆ. ಹಾಗಾದ್ರೆ ಧನಸ್ಸು ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ ಸೋಮವಾರ, ಮಂಗಳವಾರ, ಬುಧವಾರ. ಧನಸ್ಸು ರಾಶಿಯವರಿಗೆ ಹಿರಿಯರ ಜೊತೆ ಉತ್ತಮ ಸಂಬಂಧ ಇರುತ್ತೆ. ಸೋಮವಾರ, ಮಂಗಳವಾರ, ಬುಧವಾರ ಮಾನಸಿಕವಾಗಿ ಉಲ್ಲಾಸವಾಗಿರ್ತೀರಿ, ಒಡವೆಗಳನ್ನ ಕೊಂಡ್ಕೊಂತೀರಿ. ಸೋಮವಾರ, ಮಂಗಳವಾರ, ಬುಧವಾರ ಟೈಮ್ ಚೆನ್ನಾಗಿದೆ. ಗುರುವಾರ, ಶುಕ್ರವಾರ ಟೈಮ್ ಚೆನ್ನಾಗಿರಲ್ಲ. ಧನ ನಷ್ಟ ಆಗುವಂಥದ್ದು, ಕುಟುಂಬದಲ್ಲಿ ದುಃಖ ಉಂಟಾಗುವಂಥದ್ದು, ಕಣ್ಣುಗಳ ತೊಂದರೆ ಉಂಟಾಗುವ ಸಾಧ್ಯತೆ ಇದೆ. ಮತ್ತೆ ವಾರದ ಕೊನೆ 2 ದಿನ ಶನಿವಾರ ಭಾನುವಾರ ಒಳ್ಳೆ ಹೆಸರನ್ನ ಪಡಿತೀರಿ, ಖ್ಯಾತಿಯನ್ನ ಪಡಿತೀರಿ. ಹತ್ತಿರ ಪ್ರಯಾಣದಿಂದ ನಿಮಗೆ ಸೌಖ್ಯ ಪ್ರಾಪ್ತಿಯಾಗುತ್ತೆ, ಉತ್ತಮವಾದ ಕೀರ್ತಿ ಪ್ರಾಪ್ತಿಯಾಗುತ್ತೆ, ಧೈರ್ಯ ಹೆಚ್ಚಾಗುತ್ತೆ. ಧೈರ್ಯಂ ಸರ್ವರ್ಥ ಸಾಧನಂ, ಧೈರ್ಯ ಇದ್ರೆ ಎಲ್ಲವನ್ನ ನೀವು ಸಾಧನೆ ಮಾಡಬಹುದು. ಹಾಗಾದ್ರೆ ಧನಸ್ಸು ರಾಶಿ ಜಾತಕರು ಓಂ ಜಗದ್ಗುರುವೇ ನಮಃ, ಜಗತ್ತಿಗೆ ಗುರು, ನಿಜವಾದ ಗುರು ಈಶ್ವರ. ಈ ಮಂತ್ರವನ್ನ ಜಪ ಮಾಡ್ತಾ ನೀವು ಶಿವನಿಗೆ ಹಸುವಿನ ಹಾಲಿನಿಂದ ಅಭಿಷೇಕ ಮಾಡಿ ಧನಸ್ಸು ರಾಶಿಯವರಿಗೆ ಶುಭ ಫಲ ಪ್ರಾಪ್ತಿಯಾಗತ್ತೆ. ಇನ್ನ ರಾಶಿ ಚಕ್ರದಲ್ಲಿ 10ನೇ ರಾಶಿ, 10ನೇ ರಾಶಿ ಮಕರ ರಾಶಿ. ಮಕರ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಈ ವಾರ 2ನೇ ತಾರೀಕು ಡಿಸೆಂಬರ್ 2024ರಿಂದ 8ನೇ ತಾರೀಕು ಡಿಸೆಂಬರ್ 2024 ವಾರ ಭವಿಷ್ಯ. 2ನೇ ತಾರೀಕು ಡಿಸೆಂಬರ್ 2024 ಶುಕ್ರ ಮಕರ ರಾಶಿಗೆ ರಾಶಿ ಪರಿವರ್ತನೆ ಆಗೋದ್ರಿಂದ ವೈಭವ, ಪ್ರಾಪಂಚಿಕ ಸುಖ ಕೊಡುವಂತಹ ಗ್ರಹ. ಒಳ್ಳೊಳ್ಳೆ ವಾಹನ, ಒಳ್ಳೆ ಬಟ್ಟೆ, ಒಡವೆಗಳು ಹಾಕೊಳ್ಳೋದು. ಕೆಲವು ಟೈಮಲ್ಲಿ ಒಡವೆ ಇರುತ್ತೆ, ಒಡವೆ ಹಾಕೊಳಕ್ ಮನಸ್ಸು ಬರಲ್ಲ. ಒಳ್ಳೆ ಬಟ್ಟೆಗಳಿರುತ್ತೆ, ಒಳ್ಳೆ ಬಟ್ಟೆ ಹಾಕೊಳಕ್ ಮನಸ್ಸು ಬರಲ್ಲ. ಇವೆಲ್ಲ ಪ್ರಾಪ್ತಿಯಾಗುತ್ತೆ. ಸೋಮವಾರ, ಮಂಗಳವಾರ, ಬುಧವಾರ ಅನಾರೋಗ್ಯ, ಶೀಘ್ರ ಕೋಪವನ್ನ ಮಾಡ್ಕೋಬೇಡಿ. ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋ ವಿನಯ ನಾಶನಃ. ಕೋಪ ಅನ್ನೋದು ನಮ್ಮಲ್ಲಿರುವಂತಹ ಪ್ರೀತಿಯನ್ನ ನಾಶ ಮಾಡುತ್ತೆ. ನಾನು ಅಂತ ಅಹಂಕಾರ ಪಡಬೇಡಿ. ಅಪಘಾತಗಳಾಗ್ಬೋದು, ಸೋಮಾರಿತನ ಹೆಚ್ಚಾಗುವ ಸಾಧ್ಯತೆ ಇದೆ ಸೋಮವಾರ, ಮಂಗಳವಾರ, ಬುಧವಾರ. ಗುರುವಾರ, ಶುಕ್ರವಾರ ತುಂಬಾ ಟೈಮ್ ಚೆನ್ನಾಗಿರುತ್ತೆ. ನಿಮ್ಗೆ ಉತ್ತಮವಾದ ಸೌಕರ್ಯ ಪ್ರಾಪ್ತಿಯಾಗುತ್ತೆ, ಮಾನಸಿಕವಾಗಿ ಉಲ್ಲಾಸವಾಗಿರ್ತೀರಿ ಮತ್ತು ಸನ್ಮಾನಗಳು ಪ್ರಾಪ್ತಿಯಾಗುತ್ತೆ. ಮತ್ತೆ ವಾರದ ಕೊನೆ 2 ದಿನ ಟೈಮ್ ಕೆಟ್ಟೋಗುತ್ತೆ. ಕಣ್ಣುಗಳ ತೊಂದರೆ, ಅಪಮಾನಗಳು. ಒಟ್ಟು ಈ ವಾರ 5 ದಿನ ಎಚ್ಚರ. ಸೋಮವಾರ, ಮಂಗಳವಾರ, ಬುಧವಾರ, ಶನಿವಾರ, ಭಾನುವಾರ. ಹಾಗಾದ್ರೆ ಮಕರ ರಾಶಿ ಜಾತಕರಿಗೆ ಏನು ಪರಿಹಾರ ಮಾಡ್ಕೋಬೇಕು ಅನ್ನುವಂತ ವಿಚಾರವನ್ನು ಕೂಡ ತಿಳಿಸ್ತೀನಿ. ಓಂ ಪರಮೇಶ್ವರಾಯ ನಮಃ ಅನ್ನುವಂತಹ ಮಂತ್ರ ಜಪ ಮಾಡ್ತಾ ಮಕರ ರಾಶಿ ಜಾತಕರು ಪಂಚಾಮೃತ ಅಭಿಷೇಕವನ್ನು ಮಾಡಿ ಶಿವನಿಗೆ ಒಳ್ಳೆ ಫಲ ಪ್ರಾಪ್ತಿಯಾಗುತ್ತೆ. ರಾಶಿ ಚಕ್ರದಲ್ಲಿ ಏಕಾದಶ ರಾಶಿ ಕಾಯ್ತಾ ಇದ್ದೀರಲ್ವಾ? ಈಗ 10 ರಾಶಿಗಳು ಹೇಳಿದ್ದೀನಿ. 11ನೇ ರಾಶಿ ಯಾವುದು? ಕುಂಭರಾಶಿ.
ಕುಂಭರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ ಕುಂಭರಾಶಿಯಲ್ಲಿ ಶುಕ್ರ ಕುಂಭರಾಶಿಗೆ ಲಾಭಸ್ಥಾನದಲ್ಲಿ ವ್ಯಯಸ್ಥಾನದಲ್ಲಿ ಶುಕ್ರ ಸಂಚಾರ ಆಗ್ತಾನೆ. ತಮ್ಮ ಸುಖಕ್ಕಾಗಿ ತಮ್ಮ ಉಲ್ಲಾಸಕ್ಕಾಗಿ ಹಣವನ್ನ ನೀವು ಖರ್ಚು ಮಾಡ್ತೀರಿ. ಚತುರ್ಥಾಧಿಪತಿ, ಮನೆ ಕಟ್ಟಕ್ಕೆ ಹಣ ಖರ್ಚು ಮಾಡ್ತೀರಿ, ಮಕ್ಕಳಿಗೋಸ್ಕರ ಹಣ ಖರ್ಚು ಮಾಡ್ತೀರಿ. ಕುಂಭರಾಶಿ ಜಾತಕರು ತಂದೆಗೋಸ್ಕರ ಹಣ ಖರ್ಚು, ಸುಖ ಅನುಭವಿಸೋಕ್ಕೋಸ್ಕರ ಹಣ ಖರ್ಚು. ಹಾಗಾದ್ರೆ ಕುಂಭರಾಶಿಯವರಿಗೆ ಸೋಮವಾರ, ಮಂಗಳವಾರ, ಬುಧವಾರ ವಿವಾಹ ಭಾಗ್ಯ ಅಂದಾಗ ಯಾವಾಗ್ಲೂ ಕೂಡ ನಾನು ಹೇಳ್ತೀನಿ, ಇಬ್ಬರ ಜಾತಕವನ್ನ ತೋರಿಸಿ. ಬರೀ ಸಾಲಾವಳಿ ನೋಡಿ ಮದುವೆ ಆಗ್ಬಾರ್ದು. ಇಬ್ಬರ ಜಾತಕದಲ್ಲೂ ಏನು ದೋಷಗಳಿದೆ, ನಿಮಗೆ ಬರುವಂತಹ ವಧು ನಿಮಗೆ ನಿಮ್ಮ ಕುಟುಂಬಕ್ಕೆ ಹೊಂದ್ಕಂತಾರ ಇಲ್ವಾ, ಅದು ಮುಖ್ಯ. ವರ ಹೇಗೆ, ಎಂತಹ ವರ ಬರ್ತಾನೆ, ಅವನ ಆಯುಷ್ ಚೆನ್ನಾಗಿರುತ್ತಾ, ಮಕ್ಕಳಾಗ್ತಾರ ಇಲ್ವಾ, ಎಲ್ಲ ಕೂಡ ನೀವು ಇಬ್ಬರು ಜಾತಕ ತೋರಿಸ್ಬೇಕು. ಸಾಲಾವಳಿಯ ಜೊತೆಗೆ ಮ್ಯಾಚಿಂಗ್ ನಿಮ್ ಜಾತಕ ತೋರಿಸ್ಬೇಕು. ಮದ್ಯ ವ್ಯಾಪಾರದಲ್ಲಿ ಲಾಭ, ದ್ರವ್ಯ ವ್ಯಾಪಾರದಲ್ಲಿ ಲಾಭ, ಪೆಟ್ರೋಲ್ ಡೀಸೆಲ್ ಆಯಿಲ್ ವ್ಯಾಪಾರದಲ್ಲಿ ಲಾಭ, ಉತ್ತಮ ಆರೋಗ್ಯ. ಸೋಮವಾರ, ಮಂಗಳವಾರ, ಬುಧವಾರ. ಗುರುವಾರ, ಶುಕ್ರವಾರ ಗಾಯಗಳಾಗ್ಬೋದು, ತಾಯಿ ಸಂಬಂಧಿಕರ ಜೊತೆ ಕಲಹಗಳಾಗ್ಬೋದು, ಅಧಿಕ ಖರ್ಚುಂಟಾಗುವ ಸಾಧ್ಯತೆ ಇದೆ. ಮತ್ತೆ ವಾರದ ಕೊನೆ 2 ದಿನ ಶನಿವಾರ, ಭಾನುವಾರ ಸ್ನೇಹಿತರನ್ನ ಸಂಧಿಸ್ತೀರಿ, ಉತ್ತಮ ಅಂತಸ್ತನ್ನ ಪಡಿತೀರಿ, ಪ್ರಮೋಷನ್ ಆಗುವ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ. ಈ ವಾರ ಒಟ್ಟು 5 ದಿನ ಕುಂಭರಾಶಿಯವರಿಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಹಾಗಾದ್ರೆ ಕುಂಭರಾಶಿಯವರು ಈ ವಾರ ಏನು ಪರಿಹಾರ ಮಾಡ್ಕೋಬೇಕು ಅಂತ ನೀವೆಲ್ಲರೂ ಕೂಡ ಕುತೂಹಲ ಇರುತ್ತೆ. ಪರಮಾತ್ಮ ಯಾರು ಅಲ್ವಾ, ನಮ್ಮೆಲ್ಲರ ತಂದೆನೇ ಪರಮಾತ್ಮ. ಅದಕ್ಕೆಲ್ಲರೂ ಕೂಡ ಓಂ ಪರಮಾತ್ಮನೇ ನಮಃ, ಓಂ ಪರಮಾತ್ಮನೇ ನಮಃ, ಓಂ ಪರಮಾತ್ಮನೇ ನಮಃ ಅನ್ನುವಂತಹ ಮಂತ್ರವನ್ನ ಬೆಳಿಗ್ಗೆ ಸಾಯಂಕಾಲ ಜಪ ಮಾಡ್ತಾ ಶಿವನಿಗೆ ರುದ್ರಾಭಿಷೇಕವನ್ನ ಮಾಡಿಸಿ ಕುಂಭರಾಶಿಯವರಿಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 12ನೇ ರಾಶಿ ಮೀನರಾಶಿ. ಮೀನರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 2/12/2024ರಿಂದ 8/12/2024 ಮೀನರಾಶಿ ಭವಿಷ್ಯ. ಹಾಗಾದ್ರೆ ಮೀನರಾಶಿಯವರಿಗೆ ಗ್ರಹಗಳು ಮತ್ತು ನಕ್ಷತ್ರಗಳು ಯಾವ್ಯಾವ ರೀತಿ ಫಲಾನುಫಲ ಕೊಡ್ತಾರೆ ಅನ್ನುವಂಥ ವಿಚಾರವನ್ನ ನಾನು ಈಗ ನಿಮಗೆ ತಿಳಿಸ್ತೀನಿ. ಮೀನರಾಶಿಗೆ ಶುಕ್ರ ಲಾಭಸ್ಥಾನದಲ್ಲಿ, ಸ್ತ್ರೀಯಿಂದ ಲಾಭ. ಸ್ತ್ರೀ ಅಂದಾಗ ಯಾರೇ ಆಗಿರ್ಬೋದು, ಸ್ತ್ರೀ ಸ್ನೇಹಿತೆಯಿಂದ ಲಾಭ, ನಿಮ್ಮ ಸೊಸೆಯಿಂದ ನಿಮಗೆ ಲಾಭ, ನಿಮ್ಮ ಮನೋಕಾಮನೆಗಳೆಲ್ಲ ಪೂರ್ಣ ಆಗುವಂತಹ ಸಮಯ. ಮೀನರಾಶಿಯವರಿಗೆ ಶುಕ್ರ 3ನೇ ಮನೆ ಅಧಿಪತಿ, ಅಷ್ಟಮಾಧಿಪತಿಯಾಗಿ ಲಾಭ ಸ್ಥಾನದಲ್ಲಿ. ನಿಮ್ಮ ಚಿಕ್ಕ ಸಹೋದರ ಸಹೋದರಿಯಿಂದಲೂ ಕೂಡ ನಿಮಗೆ ಲಾಭ. ಆಮೇಲೆ ಸೀಕ್ರೆಟ್ ಆಗಿ ಅಂದ್ರೆ ಪಾರ್ಟ್ನರ್ಶಿಪ್ ವ್ಯವಹಾರದಿಂದನೂ ಕೂಡ ಲಾಭ. ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಇಂದನೂ ಕೂಡ ನಿಮ್ಮ ಮನೋಕಾಮನೆಗಳು ಪೂರ್ಣ ಆಗುತ್ತೆ. ಭಾಗ್ಯ ಸ್ಥಾನದಲ್ಲಿ ಸೂರ್ಯ ಮತ್ತು ಬುಧ. ಹೆಲ್ತ್ ಕೂಡ ಕೆಡುವ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ. ಹಾಗಾದ್ರೆ ಈ ವಾರದಲ್ಲಿ ಮೀನರಾಶಿಯವರಿಗೆ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದ್ರೆ ಈ ವಾರ ಒಟ್ಟು 5 ದಿನ ಶುಭ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ. ನಿಮ್ಮ ಆದಾಯದಲ್ಲಿ ಏನಾಗುತ್ತೆ, ಏರಿಕೆ ಆಗುತ್ತೆ, ಪ್ರಮೋಷನ್ ಸಿಗುತ್ತೆ, ಅಧಿಕಾರ ಪಡಿತೀರಿ. ಮದ್ಯ ವ್ಯಾಪಾರದಲ್ಲೂ ಲಾಭ ಆಗುತ್ತೆ, ದ್ರವ್ಯ ವ್ಯಾಪಾರದಲ್ಲೂ ಲಾಭ ಆಗುತ್ತೆ, ವಿವಾಹ ಭಾಗ್ಯ ಉಂಟಾಗುತ್ತೆ. ನಾನು ಯಾವಾಗಲೂ ಕೂಡ ವಿವಾಹ ಅಂದಾಗ ಅಂಡರ್ಲೈನ್ ಮಾಡ್ಕೊಳ್ಳಿ. ದೇವಸ್ಥಾನಕ್ಕೆ ಅರ್ಚಕರ ಹತ್ರ ಹೋಗೋದು, ಸಾಲಾವಳಿ ನೋಡೋದು, ವಿವಾಹ ಆಗೋದು ತಪ್ಪು. ಸಾಲಾವಳಿಯ ಜೊತೆಗೆ ಇಬ್ಬರ ಜಾತಕವನ್ನ ಮ್ಯಾಚಿಂಗ್ ಮಾಡಬೇಕು. ಹುಡುಗನಿಗೆ ಆಯುಷ್ ಚೆನ್ನಾಗಿದೆಯಾ, ವರನಿಗೆ ಆರೋಗ್ಯ ಚೆನ್ನಾಗಿದೆಯಾ, ಮಕ್ಕಳಾಗ್ತಾರ ಇಲ್ವಾ ಅಂತ ನೋಡ್ಬೇಕಾಗುತ್ತೆ. ನಿಮಗೆ ಸಿಗುವಂತಹ ವಧು ನಿಮಗೆ ನಿಮ್ಮ ಕುಟುಂಬಕ್ಕೆಲ್ಲ ಹೊಂದ್ಕಂತಾರ ಇಲ್ವಾ ಅನ್ನೋದನ್ನ ನೋಡ್ಬೇಕು. ಇನ್ನು ವಾರದ ಕೊನೆ 2 ದಿನ ಶನಿವಾರ, ಭಾನುವಾರ ಅನಾರೋಗ್ಯ, ಖರ್ಚು, ಲಾಭವಿಲ್ಲದ ಓಡಾಟ ಅಥವಾ ಆಯಾಸ ಆಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಮೀನರಾಶಿ ಜಾತಕರಿಗೆ. ಹಾಗಾದರೆ ಪ್ರಿಯ ವೀಕ್ಷಕರೇ, ನಾನು ಮೇಷರಾಶಿಯಿಂದ ಮೀನರಾಶಿವರೆಗೂ ವಾರ ಭವಿಷ್ಯವನ್ನು ತಿಳಿಸಿದ್ದೀನಿ. ಮೀನರಾಶಿ ಜಾತಕರು ದೇವರ ದೇವ ಮಹಾದೇವ ಅಂತೀವಿ.
ಓಂ ಮಹಾದೇವಾಯ ನಮಃ ಅಂತೇಳಿ ಮಂತ್ರ ಜಪ ಮಾಡ್ತಾ ರುದ್ರಾಭಿಷೇಕವನ್ನ ಮಾಡಿಸಿ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಅಥವಾ ರುದ್ರನನ್ನಾದರೂ ನೀವು ಮಂತ್ರವನ್ನ ಕೇಳ್ಬೋದು. ಹಾಗಾದ್ರೆ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಿಮ್ಮ ಇಷ್ಟ ದೇವರನ್ನ 1 ನಿಮಿಷ ಪ್ರಾರ್ಥನೆ ಮಾಡಿ. ಓಂ ಸರ್ವೇಷಾಂ ಸ್ವಸ್ತಿರ್ಭವತು, ಸರ್ವೇಷಾಂ ಶಾಂತಿರ್ಭವತು, ಸರ್ವೇಷಾಂ ಪೂರ್ಣಂ ಭವಂತು, ಸರ್ವೇಷಾಂ ಮಂಗಳಂ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ನಿಮಗೆ ಉತ್ತಮವಾದ ಆರೋಗ್ಯ ಪ್ರಾಪ್ತಿಯಾಗಲಿ, ಮನಸ್ಸಿಗೆ ಶಾಂತಿ ಮತ್ತು ನಿಮಗೆ ಮಂಗಳ ಆಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ. ಹೊಸಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಒತ್ತಿ, ವಿಡಿಯೋನ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.